ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಗೊಂಜಾಳ ಒಕ್ಕತನು. ನಾವು ಹಿರಿಯರ ಸಂಪ್ರದಾಯ ಪ್ರಕಾರ ಈಗ ನಾವು ಕಣದಾಗ ನಾವು ರಾಶಿ ಮಾಡ್ಬೇಕಂತಂದ್ರೆ ಪೈಲ ನಾವು ಭೂದೇವಿಯನ್ನ ಪೂಜೆ ಮಾಡ್ಕೊಂಡಿಕ್ಕಾರ ನಾವು ಏನು ರಾಶಿ ಮಾಡ್ಬೇಕಾಕತಿ. ಅದ ಪ್ರಕಾರ ನಾನು ಇವತ್ತಿನ ದಿವಸ ಮೊದಲಿನ ಪದ್ಧತಿ ಒಳಗೆ ಕಣ ಪೂಜೆ ಮಾಡ್ತಿದ್ದೆವು. ಆದರೆ ಈಗ ಆಧುನಿಕ ಪದ್ಧತಿ ಒಳಗೆ ಕಣ ಮಾಡೋದು ಕಡಿಮೆ ಆಗೈತಿ. ಆದ ಕಾರಣ ನಾವೀಗ ಮಷಿನರಿ ಮೇಲೆ ಅವಲಂಬಿತ ಆಗಿದ್ದೆವು. ಆದ ಕಾರಣ ನಾವೀಗ ಮಷಿನರಿ ಅಂತಂದ್ರೆ ಈಗ ನಮ್ಮ ಒಕ್ಕಕ್ಕೆ ಮಷಿನ್ ಮೊದಲ ಟ್ರ್ಯಾಕ್ಟರ್ ಇದನ್ನು ನಾವು ಪೂಜೆ ಮಾಡಿಕ್ಯಾರ. ನಾನು ಏನು ಗೊಂಜಾಳ ಒಕ್ಕತ್ತನಲ್ಲ, ನಾ ಇವತ್ತು ಗೊಂಜಾಳ ಒಕ್ಕತ್ತನಲ್ಲ, ಇದನ್ನು ನಾನು 2 ಗುಂಪು ಮಾಡಿದ್ದೇನೆ. ಈಗ ನಮಗೆ ತನಿ ಕಣ ಆಗ್ತಾವಲ್ಲ, ಈ ತನಿ ನಾನು 2 ಗುಂಪು ಮಾಡಿದ್ದೇನೆ. ಒಂದು ಗುಂಪು ಏನಂತಂದ್ರೆ, ಒಂದು ಗುಂಪಿನ್ಯಾಗ ಈಗ ಪೈಲ ನೋಡತ್ತಾವಲ್ಲ, ಈ ಪೈಲ ನೋಡೋ ಗುಂಪ ಪೂರ್ತಿ ಒಂದು 8 ರಿಂದ 10 ದಿನ ನಾನು ಹೊಲದಾಗ ಪೂರ್ತಿ ಒಣಗಿಸಿದ್ದಾನೆ. ಈ ತನಿ ಪೂರ್ತಿ ಒಣಗಿದಾವೆ. ಆಮೇಲೆ ಇದು ಹೆಂಗೆ ಮಿಷನ್ ಹೊಡಿತೈತಿದನ ಅನ್ನೋದನ್ನು ನಾನು ನಿಮಗೆ ಹೇಳ್ತಾನು. ಆಮೇಲೆ ಬರೀ ಹಂಗೆ ಮುಂದೆ ಹೋಗೋಣ. ಇದು ನಂದು 2ನೇ ಇಕ್ಲ. ಈ ಇಕ್ಲ ಇದು ಪೂರ್ತಿ ಹಸಿ ತನಿ ಇದಾವೆ. ಈಗ ಹೊಡ್ಯಾತಾರಲ್ಲ, ಈ ತನಿ ಪೂರ್ತಿ ಹಸಿದಾವು. ಇದಕ್ಕೆ ಮಿಷನ್ದಾಗ ಈ ಹಸಿ ತನಿ ಬಡ ಬಡ ಹೋಗುವಲ್ಲು. ಮತ್ತು ನೋಡತ್ತಾರಲ್ಲ, ಈಗ ನಾ ಇದನ್ನು ಹೊಡಿದನ ಹಸಿ ತನಿನ ಹೊಡ್ಯಾತನು. ಈಗಿದು ಮಿಷನ್ದಾಗ ಬಡ ಬಡನೂ ಹೋಗುವತ್ತ. ಆಮೇಲೆ ಲಂಡ್ರ್ಯಾಗ ಕಾಳು ಭಾಳ ಉಳಿಯಾಕತ್ತಾವ. ಹಿಂದೆ ಒಬ್ಬ ನಮ್ಮ ಮನುಷ್ಯ ಅದ ನೋಡ್ತಾರಲ್ಲ, ಅವ ಹಿಂದಿನ ಕಾಳು ತೆಗಿತಾನ. ಕಾಳು ಅಂತಂತಂದ್ರೆ ಆ ಲಂಡ್ರ್ಯಾಗ ಒಂದು 20% ಕಾಳು ಉಳಿಯಾತಾವ. ಆ ಉಳಿದ ಕಾಳು ತೆಗಿತಾನ. ನಾನು ಈ ಟ್ರ್ಯಾಕ್ಟರ್ ಮಾಲಕ್ಕೆ ನಾ ಹಿಂಗ್ಯಾಕಾಗತ್ತ ಅಂತ ಕೇಳಿದ್ನಿ. ಆಮೇಲೆ ಹೇಳಿದ, ಗೌಡ್ರ ಇವು ಇನ್ನೂ ಭಾಳ ಹಸಿದಾವ್ರಿ, ಹಸಿ ಇದ್ದದಕ್ಕಾಗಿ ಹಿಂಗಾಗತ್ತತ್ರ ಅಂತ ಕ್ಯಾರ ಈ ಟ್ರ್ಯಾಕ್ಟರ್ ಮಾಲಕ್ ನನಗೆ ಹೇಳಿದ. ಈ ಹಸಿ ತನಿ ಇಕ್ಲ ಆದ್ಮೇಲೆ ಇದ್ರ ಬಾಜುಕ ಐತ್ಲ, ಈ ಬಾಜುಕ ಇಕ್ಲತ್ತಲ್ಲ, ಈ ಇಕ್ಲ ನಾನು ಹೊಡಿತಾನು. ಆವಾಗ ಯಾವ ಥರನಾಗಿ ಕಾಳು ಬರ್ತೈತಿ, ಆಮೇಲೆ ಲೊಂಡ್ರೆ ಕಾಳು ಹೊಕ್ಕಾವಿಲ್ಲೋ ಅನ್ನೋದನ್ನು ನಾನು ಹೇಳ್ತಾನಂತ. ಈಗ ನಾ ಏನು ಒಕ್ಕತನಲ್ಲ ಗೊಂಜಾಳ, ಇವನ್ನ ನಾನು ತಂದು ಇಕ್ಲ ಹಾಕತ್ತಿಲ್ಲ. ಯಾಕಂದ್ರೆ ಅವು ಹಸಿದಾವು. ಅದನ್ನು ಇಕ್ಲ ಹಾಕಿದ್ರೆ ಮತ್ತು ಅದನ್ನು ಆರು ಹಾಕಕ್ಕೆ ಆಳು ಹತ್ತಾವು ಅಂತೇಕೆ ನಾನು ಡೈರೆಕ್ಟ್ ಒಕ್ಕಕ್ಕೆ ಹೆಂಗೆ ತಂದಕ್ಕೆ ಅವನ್ನ ಆರು ಹಾಕತನು. ನಾವು ಒಕ್ಕೆ ಹೆಂಗೆ ಇಕ್ಲ ಹಾಕಿದೆವು ಅಂತಂದ್ರೆ ಮತ್ತು ನಾಳೆ ಅದಕ್ಕೆ ಲೇಬರ್ ಬೇಕಾಕಾರು, ಮತ್ತು ಟೈಮು ಹೋಗತಿ. ಅದಕ್ಕೆ ನಾ ಏನು ಮಾಡ್ತಾನು, ನಾವು ಗೊಂಜಾಳಿನ ಹೋಗ್ತಾವಲ್ಲ, ಒಕ್ಕಿದ ಮೇಲೆ ನಾವು ಡೈರೆಕ್ಟ್ ನಮಗೆ ಈಗ ನಾವು ಆರು ಹಾಕಿದವು ಅಂತಂದ್ರೆ ಕಾಳು ಆಡ್ತಾವು ಮತ್ತು ನಮಗೆ ಸುಲಭ ಆಕತಿ. ಈಗ ನಾನು ಹಸಿ ಇಕ್ಲ ಆಗಿ ಮಾಡಿಕ್ಯಾರ, ಒಣ ಇಕ್ಲ ಚಾಲೂ ಮಾಡಿದನು. ನೋಡತ್ತಲ್ಲ, ಈ ತನಿ ಇದು ಒಣ ಇಕ್ಲ, ಹಸಿದೆಲ್ಲ ಆಗಿ ಮಾಡಿಕ್ಯಾರ. ಈಗ ಸದ್ಯ ನಾವು ಒಣ ಇಕ್ಲ ಚಾಲೂ ಮಾಡಿದನು. ಒಣ ತನಿ ಹಾಕೋದ್ರಿಂದ ನಮಗೇನು ಲಾಭ ಅಂತಂದ್ರೆ, ಲಂಡ್ರೊಳಗೆ ಒಟ್ಟೆ ಕಾಳು ಹೋಗೋದಿಲ್ಲ. ಬರ್ಯಾಣಿ ಮತ್ತು ತೋರಿಸ್ತಾನೆ ನೋಡಿ. ಈಗ ತನಿ ಒಣಗಿದ್ದು ಅಂತಂದ್ರೆ ಭಾಳ ಊಟಕ್ಕೆ ತನಿ ಹಾಕೋದು ನೋಡಿ. ತನಿ ಪೂರ್ತಿ ಒಣಗಿದ್ದು ಅಂತಂದ್ರೆ ಏನು ಸಮಸ್ಯೆ ಇಲ್ಲ. ನಾವು ಗೊಂಜಾಳ ಒಕ್ಬೇಕಂತಂದ್ರೆ ಹಸಿ ತನಿ ಹಾಕಿದ್ರೆ ಲುಕ್ಸಾನ್ ಹೋಗ್ಕತಿ. ಅದಕ್ಕಾಗಿ ನಾವು ತನಿ ಹೊಲದಾಗ ಒಂದು 8 ರಿಂದ 10 ದಿನ ತನಿ ಹೊಲದಾಗ ಬಿಟ್ಟು ಅಂತಂದ್ರೆ ಲಂಡ್ರ್ಯಾಗ ಕಾಳು ಹೋಗೋದಿಲ್ಲ ಮತ್ತು ಲುಕ್ಸಾನ್ ಆಗೋದಿಲ್ಲ ಅಂತ ಹೇಳ್ಕ್ಯಾರ. ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನೆ. ಇಟ್ಟು ಹೇಳಿ ಎಲ್ಲರಿಗೂ ನನ್ನ ನಮಸ್ಕಾರಗಳು.